ನಮಸ್ಕಾರ ಎಲ್ರಿಗೂ. ನಮ್ಮ ಚಾನಲ್ ಅಭಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ಜೊತೆಗೆ ನಿಮ್ಮ ನಿರಂತರ ಸಪೋರ್ಟ್ಗೆ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕೆಂದರೆ ಎಲ್ಲ ನೋಟಿಫಿಕೇಷನ್ ಕೂಡ ನೇರವಾಗಿ ನಿಮಗೆ ಬರೋದರಿಂದ ಹುಡುಕಾಡೋ ಅವಶ್ಯಕತೆ ಇರೋದಿಲ್ಲ. ನೇರವಾಗಿ ನಿಮಗೆ ಸಿಗುತ್ತೆ. ಇವತ್ತಿನ ಒಂದು ಆಡಿಯೋದಲ್ಲಿ ಒಂದು ಅದ್ಭುತವಾದ ಯೋಜನೆ ಅಂತಲೇ ಹೇಳ್ಬೋದು. ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಡಿ ಮೊಬೈಲ್ ಕ್ಯಾಂಟೀನ್ ತೆರೆಯುವುದಕ್ಕೆ 4 ಲಕ್ಷ ರೂಪಾಯಿವರೆಗೆ ಸರ್ಕಾರದ ಸಹಾಯಧನವನ್ನು ಸಿಗ್ತಾ ಇದೆ. ಖಂಡಿತ ತುಂಬ ಜನಕ್ಕೆ ಒಂದು ಸ್ವಂತ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಅವರಲ್ಲಿ ಹಣ ಇರೋದಿಲ್ಲ, ಬಟ್ ಬೇರೆ ಬೇರೆ ಸಮಸ್ಯೆಗಳೆಲ್ಲ ಇದ್ದಿರ್ಬೋದು. ಹಾಗಾಗಿ ಆ ಒಂದು ಸಮಸ್ಯೆಗಳನ್ನು ಹೋಗಲಾಡಿಸುವುದಕ್ಕೋಸ್ಕರ ಸ್ವಾವಲಂಬಿಯಾಗಿ ಬದುಕುವುದಕ್ಕೆ ಸರ್ಕಾರದಿಂದ ನೇರವಾಗಿ ಸಿಗುವಂಥ ಒಂದು ಯೋಜನೆ ಆಗಿರುವಂಥದ್ದು. ಈ ಯೋಜನೆ ನಾನು ಆವಾಗಲೇ ಹೇಳಿದ ಹಾಗೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಡಿ ಮೊಬೈಲ್ ಕ್ಯಾಂಟೀನ್ ತೆರೆಯುವುದಕ್ಕೆ ಅರ್ಜಿಯನ್ನು ಸಲ್ಲಿಸುವಂಥದ್ದು. ಇದರಲ್ಲಿ 4 ಲಕ್ಷ ರೂಪಾಯಿವರೆಗೆ ಸಹಾಯಧನ ಸಿಗುತ್ತೆ. ಹಾಗಾದರೆ ಹೇಗೆ ಏನು ಅಂದರೆ, ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಯಾರು ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಅಂತಂದರೆ, ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಡಿ ಸಣ್ಣ ಉದ್ದಿಮೆಯನ್ನು ಆರಂಭಿಸುವುದಕ್ಕೆ ಆಸಕ್ತಿ ಯಾರಿಗೆಲ್ಲ ಇದೆ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಉದ್ದಿಮೆಯನ್ನು ಆರಂಭಿಸುವುದಕ್ಕೆ ನೆರವನ್ನು ನೀಡುವುದಕ್ಕೆ ಸಹಾಯ ಮಾಡುವಂಥ ಒಂದು ಪ್ರೋಗ್ರಾಮ್ ಆಗಿರುವಂಥದ್ದು. ಈ ಯೋಜನೆಯಡಿ ಮೊಬೈಲ್ ಕ್ಯಾಂಟೀನ್ ಆರಂಭಿಸುವುದಕ್ಕೆ ಆಹಾರ ಟ್ರಕ್ಗಳ ಖರೀದಿಗೆ ಧನ ಸಹಾಯಕ್ಕಾಗಿ, ಈಗ ಮೊಬೈಲ್ ಕ್ಯಾಂಟೀನ್ ಅಂತಂದರೆ ಒಂದೇ ಕಡೆನೇ ಕೂತ್ಕೊಂಡು ಮಾಡುವಂಥದ್ದಲ್ಲ ಅಲ್ವಾ, ಟ್ರಕ್, ಅದಕ್ಕೊಂದು ಕ್ಯಾಂಟೀನ್ ಮಾಡೋದಕ್ಕೆ ಬೇರೆ ಬೇರೆ ಕಡೆ ಹೋಗ್ತಾ ಇರಬೇಕಾಗಿರೋದು, ಆ ವಾಹನದ ಅವಶ್ಯಕತೆ ಇರುತ್ತೆ. ಹಾಗಾಗಿ ಆ ಒಂದು ಆಹಾರ ಟ್ರಕ್ಗಳ ಖರೀದಿಗೆ ಸಹಾಯಧನಕ್ಕಾಗಿ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅವಕಾಶ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇದು ಮೊಬೈಲ್ ಕ್ಯಾಂಟೀನ್ ಅಂದರೆ ಏನು, ಅಥವಾ ಈ ಸಹಾಯಧನದ ಯೋಜನೆ ಅಂದರೆ ಹೇಗೆ ವರ್ಕ್ ಆಗುತ್ತೆ, ಯಾರಿಗೆ ಈ ಯೋಜನೆಯನ್ನು ಅನ್ವಯಿಸುತ್ತೆ, ಅರ್ಜಿಯನ್ನು ಹೇಗೆ ಸಲ್ಲಿಸೋದು, ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು, ಉದ್ಯಮಶೀಲತಾ ಅಭಿವೃದ್ಧಿ ಅಂದರೆ ಏನು, ಎಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಬಹುದು, ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಕೊನೆಗೆ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ಗಳನ್ನು ಕೊಡ್ತೀನಿ, ಜೊತೆಗೆ ನಂಬರನ್ನು ಕೂಡ ಹಾಕಿರ್ತೀನಿ. ಆ ನಂಬರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೇಳಬಹುದು ಹೇಗೆ ಸಹಾಯಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ. ಹಾಗಾದರೆ ಏನಿದೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂದರೆ ಏನು ಅಂತಂದರೆ, ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂದರೆ ಉದ್ಯಮಗಳನ್ನು ಪ್ರಾರಂಭಿಸುವುದಕ್ಕೋಸ್ಕರ ಮತ್ತು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಎರಡಕ್ಕೂ ಕೂಡ ಸಹಾಯ ಮಾಡುವಂಥ ಒಂದು ಯೋಜನೆ ಆಗಿರುವಂಥದ್ದು. ಈ ಯೋಜನೆಯು ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಆಸಕ್ತಿ ಹೊಂದಿರುವಂಥ ವ್ಯಕ್ತಿಗಳಿಗೆ ಆರ್ಥಿಕ ನೆರವು ಕೊಡೋದರ ಜೊತೆಗೆ ತರಬೇತಿ ಹಾಗೂ ಮಾರ್ಗದರ್ಶನವನ್ನು ಕೂಡ ಕೊಡುವಂಥ ಒಂದು ಯೋಜನೆ ಆಗಿದೆ. ಬರೀ ಆರ್ಥಿಕ ಸಪೋರ್ಟನ್ನು ಮಾಡುವಂಥದ್ದು ಮಾತ್ರ ಅಲ್ಲ, ಈ ಯೋಜನೆಯಡಿ ಇರುವಂಥದ್ದು ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಗಳು ಮತ್ತು ಸ್ವಯಂ ಉದ್ಯೋಗ ಘಟಕಗಳನ್ನು ಸ್ಥಾಪಿಸಲು ಕೂಡ ಏನು ಮಾಡುತ್ತೆ, ಪ್ರೋತ್ಸಾಹವನ್ನು ಕೊಡುತ್ತೆ. ಹಾಗಾದರೆ ಈ ಯೋಜನೆ ಪ್ರಮುಖ ಅಂಶಗಳೇನು, ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ, ಏನೆಲ್ಲ ಸವಲತ್ತುಗಳನ್ನು ಕೊಡುತ್ತೆ ಈ ಯೋಜನೆ ಅಂತಂದರೆ, ಆರ್ಥಿಕ ನೆರವನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಉದ್ಯಮವನ್ನು ಪ್ರಾರಂಭಿಸುವುದಕ್ಕೆ ಬೇಕಾಗುವಂಥ ಸಾಲ ಇರ್ಬೋದು, ಅಥವಾ ಸಹಾಯಧನ ಇರ್ಬೋದು, ಸೌಲಭ್ಯಗಳು ಇರ್ಬೋದು, ಇದನ್ನೆಲ್ಲವನ್ನು ಒದಗಿಸುವುದಕ್ಕೆ ಏನು ಮಾಡುತ್ತೆ, ಆರ್ಥಿಕ ನೆರವನ್ನು ಕೊಡುವಂಥ ಒಂದು ಕಾನ್ಸೆಪ್ಟ್ ಕೂಡ ಆಗಿರುತ್ತೆ. ಇನ್ನೊಂದು, ತರಬೇತಿ ಮತ್ತು ಮಾರ್ಗದರ್ಶನ ಕೂಡ ಕೊಡುತ್ತೆ. ಉದ್ಯಮಶೀಲದ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದಕ್ಕೋಸ್ಕರ ನಾವು ಒಂದು ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ಅದರ ಬಗ್ಗೆ ನಮಗೆ ಗೊತ್ತಿಲ್ಲದೇ ಇದ್ದರೂ ಕೂಡ ಅದರ ಬಗ್ಗೆ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ತರಬೇತಿಗಳನ್ನು, ಟ್ರೈನಿಂಗ್ಗಳನ್ನು ಕೂಡ ಕೊಡುವಂಥ ಕಾನ್ಸೆಪ್ಟ್ ಇದೇ ಒಂದು ಯೋಜನೆಯಲ್ಲಿ ಬರುತ್ತೆ. ಹಾಗಾಗಿ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸುವಂಥ ಒಂದು ಯೋಜನೆ ಕೂಡ ಇದೇ ಯೋಜನೆಯಲ್ಲಿ ಕೊಡೋಕ್ಕೆ ಸಹಾಯ ಆಗುತ್ತೆ. ಇದು ಒಂದು ಯೋಜನೆ ಒಂದು ಪ್ರಮುಖ ಅಂಶ ಆಗಿರುವಂಥದ್ದು. ಇನ್ನೊಂದು, ಮಾರುಕಟ್ಟೆ ನೆರವನ್ನು ಕೂಡ ಒದಗಿಸುತ್ತೆ. ಎಷ್ಟೊಂದು ಸಹಾಯ ಮಾಡುತ್ತೆ ನೋಡಿ, ಬರೀ ಆರ್ಥಿಕ ನೆರವನ್ನು ಕೊಟ್ಟು ದುಡ್ಡನ್ನು ಕೊಟ್ಟು ಸುಮ್ಮನೆ ಕೂತ್ಕೊಳ್ಳುವಂಥದ್ದು ಇಲ್ಲ, ತರಬೇತಿ ಮತ್ತು ಮಾರ್ಗದರ್ಶನ ಕೊಟ್ಟು ಸುಮ್ಮನೆ ಕೂತ್ಕೊಳ್ಳುವಂಥದ್ದಿಲ್ಲ, ಅದಕ್ಕೆ ತಕ್ಕಂತೆ ಮಾರುಕಟ್ಟೆಯನ್ನು ಕೂಡ ಹೊಂದಿಸ್ಕೊಳ್ಳೋದು ಕೂಡ ಸಪೋರ್ಟ್ ಮಾಡುತ್ತೆ. ಉದ್ಯಮಗಳು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದಕ್ಕೂ ಕೂಡ ಅದಕ್ಕೂ ಕೂಡ ಸಪೋರ್ಟ್ ಮಾಡುವಂಥದ್ದು. ಈ ಒಂದು ಹಲವಾರು ಯೋಜನೆಗಳು ಕೂಡ ಇದರಲ್ಲಿ ಒಳಗೊಂಡಿರುತ್ತೆ. ಹಾಗಾದರೆ ಮೊಬೈಲ್ ಕ್ಯಾಂಟೀನ್ ತೆರೆಯೋದಕ್ಕೆ ಸಹಾಯಧನ ಹೇಗೆ ಮತ್ತು ಎಷ್ಟು ಸಿಗತ್ತೆ ಅಂತಂದರೆ, ರಾಜ್ಯ ಸರ್ಕಾರದಿಂದ ಸಮಾಜ ಕಲ್ಯಾಣ ಇಲಾಖೆಯ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಮೊಬೈಲ್ ಕ್ಯಾಂಟೀನ್ ತೆರೆಯುವುದಕ್ಕೋಸ್ಕರ 4 ಲಕ್ಷ ರೂಪಾಯಿವರೆಗೆ ಸಹಾಯಧನವನ್ನು ಪಡೆಯಬಹುದು. ಎಷ್ಟು? 4 ಲಕ್ಷ ರೂಪಾಯಿ, ಒಂದು ಒಳ್ಳೆ ಅಮೌಂಟ್ ಅಂತ ಹೇಳ್ಬೋದು. 4 ಲಕ್ಷ ರೂಪಾಯಿ ಇದ್ದರೆ ಖಂಡಿತ ಒಂದು ಮೊಬೈಲ್ ಕ್ಯಾಂಟೀನ್ ಸ್ಟಾರ್ಟ್ ಮಾಡಿಬಿಟ್ಟು ಟ್ರೈನಿಂಗ್ಗಳು ತೊಗೊಂಡ್ಬಿಟ್ಟು ಖಂಡಿತ ಒಂದು ಮಾರುಕಟ್ಟೆ ಕೂಡ ಅವರೇ ಸಪ್ಲೈ ಮಾಡಲಿಕ್ಕೋಸ್ಕರ ಒಂದು ಅದ್ಭುತವಾದ ಯೋಜನೆ, ಅದನ್ನು ಯೂಸ್ ಮಾಡಿ 4 ಲಕ್ಷ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಜೀವನವನ್ನು ಸೆಟ್ಲ್ ಮಾಡ್ಕೊಳ್ಳೋಂಥ ಕಾನ್ಸೆಪ್ಟ್ಗಳು ಇರುವಂಥದ್ದು. ಹಾಗಾದರೆ ಇದಕ್ಕೆ ಅರ್ಹತಾ ಮಾನದಂಡಗಳು ಏನೆಲ್ಲ, ಹಾಗಾದರೆ ಕ್ರೈಟೀರಿಯಾಗಳಿದೆ, ಮಾನದಂಡಗಳೇನಿದೆ ಅಂತಂದರೆ, ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸಂಪೂರ್ಣ ಸಹಾಯಧನದೊಂದಿಗೆ 4 ಲಕ್ಷ ರೂಪಾಯಿ ಮೌಲ್ಯದ ಫಾಸ್ಟ್ ಫುಡ್ ಟ್ರಕ್ ಟ್ರೇಲರ್ ಅಥವಾ ಮೊಬೈಲ್ ಕಿಚನ್ ಚಲಿಸುವ ಆಹಾರ ಸೇವಾ ಘಟಕವನ್ನು ಪರಿಶಿಷ್ಟ ಜಾತಿಯವರಿಗೆ ನೀಡಲಾಗುತ್ತೆ. ಇದರಲ್ಲಿ ಜೊತೆಗೆ
ಯುವಕ ಯುವತಿಯರು ಸಣ್ಣ ಕೈಗಾರಿಕೆ, ಸೇವಾ ಕ್ಷೇತ್ರ ಮತ್ತು ವ್ಯಾಪಾರಿ ಕ್ಷೇತ್ರಗಳಲ್ಲಿ ಸ್ವಯಂ ಉದ್ಯೋಗ ಘಟಕವನ್ನು ಆರಂಭಿಸುವುದಕ್ಕೆ ನಿಗಮದ ಸಹಾಯಧನ ಮತ್ತು ಬ್ಯಾಂಕಿನ ಸಾಲ ವ್ಯವಸ್ಥೆಯೊಂದಿಗೂ ಕೂಡ ಯೋಜನೆಯನ್ನು ಅನುಷ್ಠಾನಗೊಳಿಸುವುದಕ್ಕೂ ಕೂಡ ಇದರಲ್ಲಿ ಸಹಾಯ ಮಾಡುತ್ತೆ. ಹಾಗಾದರೆ ಸಹಾಯಧನ ಎಷ್ಟು ಅಂತ ಕೇಳಿದರೆ, ಪರಿಶಿಷ್ಟ ಜಾತಿಗೆ ಸೇರಿದ ನಿರುದ್ಯೋಗಿ ಯುವಕರಿಗೆ ಇಲಾಖೆಯ ಆಯಾ ನಿಗಮಗಳ ಅಡಿಯಲ್ಲಿ ಘಟಕ ವೆಚ್ಚದ 75% ಅಥವಾ ಗರಿಷ್ಠ 4 ಲಕ್ಷ ರೂಪಾಯಿವರೆಗೆ ಸಹಾಯಧನವನ್ನು ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯೋಜನೆ ಅಡಿಯಲ್ಲಿ. ಹಾಗಾದರೆ ಅರ್ಜಿ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ಇದೆಯಾ? ಖಂಡಿತ ಅರ್ಜಿ ಸಲ್ಲಿಸೋದು ಕೊನೆಯ ದಿನಾಂಕ ಇದೆ. 10/9/2025 ಕೊನೆಯ ದಿನವಾಗಿದ್ದು, ಆಸಕ್ತ ಫಲಾನುಭವಿಗಳಿಂದ ಆನ್ಲೈನ್ ಅರ್ಜಿಗಳನ್ನು ಕರೆದಿರುವಂಥದ್ದು. ಹಾಗಾಗಿ ಹೆಚ್ಚು ದಿನ ಇಲ್ಲ, ಆದಷ್ಟು ಬೇಗ ಇದಕ್ಕೆ ಅಪ್ಲೈ ಮಾಡಬೇಕು. 9ನೇ ತಾರೀಕು ಒಳಗಡೆ ಅಪ್ಲೈ ಮಾಡಬೇಕು. ಆದಷ್ಟು ಬೇಗ ನಿಮಗೆ ವ್ಯವಸ್ಥೆ ಬೇಕಾದರೆ ಆದಷ್ಟು ಬೇಗ ಅಪ್ಲೈ ಮಾಡಬೇಕು. ಯಾರಾದರೂ ಅರ್ಜಿ ಸಲ್ಲಿಸ್ಬೋದು. ಕರ್ನಾಟಕದ ರಾಜ್ಯದ ನಿವಾಸಿ ಆಗಿರಬೇಕು. ಅರ್ಜಿದಾರರು 21ರಿಂದ 50 ವರ್ಷದವರೆಗಿನ ವಯೋಮಾನದವರಾಗಿರಬೇಕು. ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ 1.5 ಲಕ್ಷ ಗ್ರಾಮೀಣ ಹಾಗೂ 2 ಲಕ್ಷ ನಗರ ಪ್ರದೇಶದೊಳಗೆ ಮಿತಿಯೊಳಗಿರಬೇಕು. ಅರ್ಜಿದಾರರ ಕುಟುಂಬದ ಅವಲಂಬಿತ ಯಾವುದೇ ಸದಸ್ಯರು ಈ ಹಿಂದೆ ನಿಗಮ ಸರ್ಕಾರದಿಂದ 1 ಲಕ್ಷ ಮೇಲ್ಪಟ್ಟ ಸೌಲಭ್ಯ ಪಡೆದಿದ್ದಲ್ಲಿ ಅಂತಹ ಫಲಾನುಭವಿಗಳು ಈ ಸೌಲಭ್ಯಗಳು ಅರ್ಹರಿರುವುದಿಲ್ಲ. ಅರ್ಜಿದಾರರು ಘಟಕವನ್ನು ಸ್ಥಾಪಿಸಲು ಅವಶ್ಯವಿರುವ ಸ್ಥಳಾವಕಾಶವನ್ನು ಕೂಡ ಹೊಂದಿರಬೇಕಾಗುತ್ತೆ. ಇದೆಲ್ಲವೂ ಕೂಡ ಬೇಕಾಗಿರುವಂಥ ಒಂದು ಕಾನ್ಸೆಪ್ಟ್. ಇನ್ನು ಷರತ್ತುಗಳೇನಿದೆ, ಅರ್ಜಿದಾರರು ಆಯ್ಕೆ ಸಮಿತಿಯಲ್ಲಿ ಆಯ್ಕೆಯಾಗಿರಬೇಕು. ಮಂಜೂರಾತಿ ಪಡೆದ ಫಲಾನುಭವಿಗಳು ಅನರ್ಹರು ಎಂದು ತಿಳಿದು ಬಂದ ಸಂದರ್ಭದಲ್ಲಿ ಅದನ್ನು ರದ್ದುಪಡಿಸುವಂಥ ಅಧಿಕಾರ ಕೂಡ ಯೋಜನೆಯ ಅಧಿಕಾರಿಗಳಿಗೆ ಕೂಡ ಇರುತ್ತೆ. ಹಾಗಾದರೆ ಅರ್ಜಿ ಸಲ್ಲಿಸುವುದು ಹೇಗೆ? ಅಭ್ಯರ್ಥಿಗಳು ನೇರವಾಗಿ ತಮ್ಮ ಮೊಬೈಲ್ ಮೂಲಕ ಸೇವಾ ಸಿಂಧು ಪೋರ್ಟಲನ್ನು ಪ್ರವೇಶ ಮಾಡಿ ಕೆಳಗಿನ ವಿಧಾನವನ್ನು ಬೇರೆ ಬೇರೆ ಸ್ಟೆಪ್ಸ್ ಇದೆ, ಲಿಂಕನ್ನು ನಾನು ಹಾಕ್ತೀನಿ ಅಂತ ಹೇಳಿದ್ದೀನಿ. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಅಧಿಕೃತ ವೆಬ್ಸೈಟಿಗೂ ಕೂಡ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸ್ಬೋದು. ಆ ವೆಬ್ಸೈಟ್ ಲಿಂಕನ್ನು ನಾನು ಹಾಕಿರ್ತೀನಿ. ಆ ಲಿಂಕ್ ಮೂಲಕ ಕೂಡ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಈಸಿಯಾಗಿ ಹಂತ ಹಂತವಾಗಿ ಅಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತದೆ ಅದನ್ನು ಫುಲ್ಫಿಲ್ ಮಾಡ್ಬೋದು. ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ಹೇಳ್ತೀನಿ. OTP ಬರುತ್ತೆ. ಅದರ ಮೂಲಕ ಲಾಗಿನ್ ಮಾಡ್ಕೊಂಬಿಟ್ಟು ಎಲ್ಲವನ್ನು ಸಬ್ಮಿಟ್ ಮಾಡಿ ಅಪ್ಲೈ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದರೆ ಎಲ್ಲವೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಹಾಗಾದರೆ ಅಗತ್ಯವಿರೋ ದಾಖಲಾತಿಗಳೇನು, ಏನೆಲ್ಲ ಬೇಕಾಗತ್ತೆ ಅಪ್ಲೈ ಮಾಡಬೇಕಂದ್ರೆ, ಅಭ್ಯರ್ಥಿ ಆಧಾರ್ ಕಾರ್ಡ್ ಅವಶ್ಯಕತೆ ಇದೆ. ವಾಹನ ಚಾಲನ ಪರವಾನಗಿ ಬೇಕು. ಮೊಬೈಲ್ ಕ್ಯಾಂಟೀನ್ ನಾನು ಆವಾಗಲೇ ಹೇಳಿದೆ, ಒಂದು ಕಡೆ ಕೂತ್ಕೊಳ್ಳೋದಲ್ಲ, ಮೊಬೈಲ್ ಕ್ಯಾಂಟೀನ್ ಥರ ಇರುವಂಥದ್ದು ಇದು. ಹಾಗಾಗಿ ವಾಹನ ಲೈಸೆನ್ಸ್ ಬೇಕಾಗಿರುವಂಥದ್ದು. ಅಭ್ಯರ್ಥಿ ಭಾವಚಿತ್ರ, ಒಂದು ಫೋಟೋಗಳ ಅವಶ್ಯಕತೆ ಇರೋದು ಅಪ್ಲೈ ಮಾಡಬೇಕಾದ್ರೆ. ಬ್ಯಾಂಕ್ ಪಾಸ್ಬುಕ್, ದುಡ್ಡು ಬರುವಂಥದ್ದು, ನಮಗೆ ಸಹಾಯಧನ ಬರುವಂಥದ್ದು ಬ್ಯಾಂಕ್ಗೆ ನೇರವಾಗಿ ಬರೋದರಿಂದ ಬ್ಯಾಂಕ್ ಪಾಸ್ಬುಕ್ನ ಅವಶ್ಯಕತೆ ಇರುವಂಥದ್ದು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಸೊ ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಕೂಡ ವೆರಿಫೈ ಮಾಡಿಯೇ ಕೊಡುವಂಥದ್ದು. ಲೋನನ್ನು ಕೊಡಬೇಕಾದ್ರೆ ಕೂಡ ಅದರ ಅವಶ್ಯಕತೆ ಇದೆ. ರೇಷನ್ ಕಾರ್ಡ್ನ ಅವಶ್ಯಕತೆ ಕೂಡ ಇದೆ. ಜೊತೆಗೆ ಮೊಬೈಲ್ ನಂಬರ್. ಇದಿಷ್ಟು ಡಾಕ್ಯುಮೆಂಟ್ಸ್ನ ಇಟ್ಕೊಂಡ್ಬಿಟ್ಟು ಅಲ್ಲಿ ನಾನು ಆವಾಗಲೇ ಒಂದು ಹೇಳಿದೆ, ಅಲ್ಲಿ ವೆಬ್ಸೈಟಲ್ಲಿ ಲಿಂಕ್ ಕೂಡ ಕೊಡ್ತೀನಿ ಅಂತ ಹೇಳಿಬಿಟ್ಟು ಪೋರ್ಟಲ್ಗೆ ಹೋಗಿಬಿಟ್ಟು ಅಪ್ಲೈ ಮಾಡಿದರೆ ಸೊ ಅರ್ಜಿನ ಹಾಕ್ಬೋದು. ಸೆಲೆಕ್ಟ್ ಆದವರಿಗೆ ಖಂಡಿತ 4 ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ. ಮೊಬೈಲ್ ಕ್ಯಾಂಟೀನ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಹಾಗಾಗಿ ಈ ವ್ಯವಸ್ಥೆ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮೆಸೇಜನ್ನು, ಈ ಒಂದು ಆಡಿಯೋವನ್ನು ಪ್ರತಿಯೊಬ್ಬರಿಗೆ ಆದಷ್ಟು ನಿಮ್ಮದು ಆದ ಮೇಲೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ನಿರಂತರ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.